ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಂಗಳವಾರ, ನೆನ್ನೆ ಅಪ್ಪಗೆ ರಜಾ ಇತ್ತು. ಸೋಮವಾರ ಭಾನುವಾರ ಸ್ಕೂಲ್ ಡೇ ಇದ್ದಿದ್ದರಿಂದ ಇವತ್ತು ಅವನಿಗೆ ಸ್ಕೂಲ್ ಇತ್ತು, ಹಂಗಾಗಿ ಬಿಟ್ಟು ಬಂದಿದ್ದೆ ಬೆಳಗ್ಗೆ ಹೋಗಿ. ಇವಾಗ ಕೆಲಸ ಎಲ್ಲ ಮುಗಿಸಿ ನಾನು ಟೈಮ್ ನೋಡ್ತಾ ಇರ್ಬೋದು ನೀವು, 3:30 ಆಗಿದೆ. ನಾನು ಇವಾಗಿಂದ ವ್ಲಾಗ್ನ ಮಾಡ್ಕೊಳ್ತಾ ಇದ್ದೀನಿ. ಅವ್ರನ್ನ ಸ್ಕೂಲಿಂದ ಕರ್ಕೊಂಬಂದು ನಂದು ಈವ್ನಿಂಗ್ ವ್ಲಾಗ್ ಅಂದರೆ ಈವ್ನಿಂಗ್ ರೊಟೀನ್ ಹೇಗಿರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಹಾಗಿದ್ರೆ ಇವಾಗ ವಿಡಿಯೋ ಹೇಗಿರುತ್ತೆ ಅಂತ ಪೂರ್ತಿಯಾಗಿ ನೋಡಿ. ಹಾಯ್ ಮಾಡು, ಇದೇ ಸಲ ಮಾಡು. ಬಾ, ಇವತ್ತು ಏನು ಹೇಳ್ಕೊಟ್ರು ಸ್ಕೂಲಲ್ಲಿ ನಿನಗೆ? ನನಗೆ ABCD ಮತ್ತೆ 1 2 3 ಅಷ್ಟೇನಾ? ಇನ್ನೇನು ಹೇಳ್ಕೊಡ್ಲಿಲ್ವಾ? ಹೇಳ್ಕೊಟ್ಟಿಲ್ಲ. ಮ್ಯಾಮ್ ಕೇಳಲ್ಲ ನಾಳೆ ಮ್ಯಾಮ್ ಕೇಳಲ್ಲ ಏನು ಹೇಳ್ಕೊಡ್ಲಿಲ್ವಂತೆ ನೀವು ಅಂತ? ಹಾಂ, ಕೇಳಲ್ಲ? ಸರಿ, ಆಯ್ತು. ಸಂಜೆ ಕೆಲಸ ಎಲ್ಲ ಆಗಿದ್ದಾದಮೇಲೆ ಗ್ರೌಂಡಿಗೆ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಗ್ರೌಂಡಿಗೆ ಹೋದರೆ ಏನೋ ಒಂಥರ ಸಮಾಧಾನ ಆಗುತ್ತೆ ಒಂದೊಂದು ಸಲ. ಹಾಗಾಗಿ ಇವತ್ತು ಗ್ರೌಂಡ್ಗೆ ಹೋಗೋಣ ಅಂತ ಹೇಳಿ ಹೊರಟಿದ್ವಿ. ಅಪ್ಪನೂ ಕರ್ಕೊಂಡು ಹೋಗಿದ್ವಿ. ಅಪ್ಪು ನಾವು ಹೋಗೋದಕ್ಕಿಂತ ಮುಂಚೆನೇ ಅವನು ಓಡ್ಬಿಟ್ಟಿರ್ತಾನೆ. ಗ್ರೌಂಡ್ ನೋಡಿದ ತಕ್ಷಣ, ಗ್ರೌಂಡ್ ನೋಡಿದ್ರೆ ಸಾಕು ಅವನು ಓಡೋಗ್ಬಿಟ್ಟಿರ್ತಾನೆ, ನಿಲ್ಲೋದೇ ಇಲ್ಲ. ಅವ್ನು ಗ್ರೌಂಡಲ್ಲೇನು ಭಯ ಇಲ್ಲ, ತುಂಬ ಜನ ಇರ್ತಾರೆ ಮತ್ತು ಮಕ್ಕಳು ಕೂಡ ಇರ್ತಾರೆ, ಆರಾಮಾಗಿ ಆಟ ಆಡ್ಕೊಂಡಿರ್ತಾನೆ. ಅವನಿಗೆ ಗ್ರೌಂಡ್ ಅಂದರೆ ತುಂಬಾ ಇಷ್ಟ. ಆ್ಯಕ್ಚುಲಿ ಇದು ತುಂಬ ದೊಡ್ಡ ಗ್ರೌಂಡು, ತುಂಬಾ ಚೆನ್ನಾಗಿದೆ ಮಕ್ಕಳೆಲ್ಲ ಆಟ ಆಡೋದಕ್ಕೆ ಮತ್ತು ವಾಕಿಂಗ್ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ. ಲಹರಿ ಮತ್ತು ಅಪ್ಪು ಇಬ್ಬರು ಕೂಡ ಆಟ ಆಡ್ತಾಯಿದ್ದಾರೆ. ಲಹರಿ ಮುಂಚೆನೇ ಬಂದಿದ್ಲು, ಇಬ್ಬರು ಕೂಡ ಇಲ್ಲಿ ಆಟ ಆಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು ಗ್ರೌಂಡ್ ಎಷ್ಟು ದೊಡ್ಡದಿದೆ ಅಂತ. ಸಂಜೆ ಟೈಮು ವಾಕಿಂಗ್ ಮಾಡೋರಿದ್ರು ಬಂದು ಮಾಡ್ತಾ ಇರ್ತಾರೆ ಮತ್ತು ಬೆಳಗ್ಗೆ ಟೈಮು ಕೂಡ ತುಂಬ ಜನ ಬರ್ತಾರೆ. ಲಾರಿ ಹಾಯ್ ಮಾಡೆ, ಇಲ್ಲಿ ನೋಡು, ಹಾಯ್ ಮಾಡು. ಏನು ಗೂಡು? ಸಿಂಹ ಬಂದಿರುತ್ತಾ ಅದ್ರೊಳಗಡೆ? ಹೌದಾ? ಅಷ್ಟು ದೊಡ್ಡ ಗೂಡು ಮಾಡ್ತಿದ್ಯಾ ಸಿಂಹಕ್ಕೆ? ಇಲ್ಲೇ ಇದೆ ನೋಡು ಸಿಂಹ. ರೀ ರೀ, ಇವರು ನಮ್ಮನೆ ಸಿಂಹ. ಸಿಂಹ ಅನ್ಬೇಡ, ಆಮೇಲೆ ಗ್ರಾಮ ಸಿಂಹ ಅಂತ ಬಿಡ್ತಾರೆ. ಇಷ್ಟೊತ್ತಾಯಿತು, ಗ್ರೌಂಡಲ್ಲೇ ಇದ್ವಿ. ಅಪ್ಪನು ಕೂಡ ಅಲ್ಲಿ ಆಟ ಆಡ್ತಾ ಇದ್ದ. ನಾವು ಕೂಡ ಸ್ವಲ್ಪ ಹೊತ್ತು ಹಾಗೆ ವಾಕ್ ಮಾಡಿದ್ವಿ. ತುಂಬ ಕತ್ಲೆ ಆಗ್ಬಿಡ್ತು. ಟೈಮ್ ಇವಾಗ ಆಲ್ರೆಡಿ 7:30 ಆಗೋಯಿತು. ಹಾಗಾಗಿ ಮನೆಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಬಟ್ ಹೋಗೋ ಟೈಮಲ್ಲಿ ನಮಗಿಲ್ಲಿ ಒಂದು ಬಾರ್ಬಿಕ್ಯೂ ಶಾಪ್ ಕಾಣಿಸ್ತು. ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿ ಹೋದ್ವಿ. ನಾನಂತೂ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ನಾನು ಯಾವತ್ತೂ ಇದೆಲ್ಲ ಟ್ರೈ ಮಾಡೇ ಇರಲಿಲ್ಲ. ಇಲ್ಲೇ ನಾನು ಗ್ರೌಂಡಿಗೆ ಹೋದಾಗೆಲ್ಲ ನೋಡ್ತಾ ಇದ್ದೆ. ಒಂದ್ಸಲ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಹೇಗಿರುತ್ತೆ ಅಂತ. ಅಂದರೆ ಮಸಾಲೆ ಎಲ್ಲ ಹಾಕಿ ಕೆಂಡದಲ್ಲಿ ಸುಟ್ಟು ಕೊಡ್ತಾರೆ. ಟ್ರೈ ಮಾಡೋಣ ಹೇಗಿರುತ್ತೆ, ಚೆನ್ನಾಗಿರುತ್ತಾ ಅಂತ ಹೇಳಿ ಒಂದ್ಸಲ ಹೋಗಿ ಟ್ರೈ ಮಾಡೋಣ ಅಂತ ಹೇಳಿ ಹೋದ್ವಿ. ನಾವು ಚಿಕನ್ ಲಾಲಿಪಾಪ್ನ ತೊಗೊಂಡಿದ್ವಿ. 4 ಪೀಸಸ್ ಕೊಡ್ತಾರೆ, 120 ರೂಪೀಸು. ಬಟ್ ನನಗಂತೂ ತುಂಬಾ ಲಾಸ್ ಅನ್ನಿಸ್ತು. ಯಾಕಂತ ಅಂದರೆ ಟೇಸ್ಟು ಕೂಡ ಚೆನ್ನಾಗಿರಲಿಲ್ಲ ಮತ್ತು ಅವ್ರು ನೀಟಾಗಿ ಮಾಡಿ ಕೊಟ್ಟಿರಲಿಲ್ಲ. ನನಗಂತೂ ತುಂಬಾ ಬೇಜಾರಾಯಿತು. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಅವ್ರು ಇನ್ನೊಂದು ಸ್ವಲ್ಪ ಬೇಯಿಸಿ ಕೊಟ್ಟಿದ್ದಿದ್ರೆ ನಮಗೆ ಚೆನ್ನಾಗಿರ್ತಿತ್ತು. ಅಷ್ಟೇನು ನನಗೆ ಇಷ್ಟ ಆಗಲಿಲ್ಲ. ಚೆನ್ನಾಗಿತ್ತಾ? ಹಾಂ, ತಗೋ ಚಿಕನ್ ಪೀಸ್ ತಗೋ. ಹೆಂಗಿದೆ ಹೇಳು? ಬೆಂದಿದ್ಯಾ? ಬೀಳಿಸ್ತೀಯಾ? ಸುಡ್ತಾ ಇದೆ ನೋಡಿಲ್ಲಿ ಅಪ್ಪು. ಅಮ್ಮ ನಾನು
ನಾನು ಈ ಚಿಲ್ಲಿ ಪೌಡರ್ನ ಅವಾಗ ಹೆಚ್ಕೊಂಡು ತಿಂದೆ. ನಾನಂತೂ ಲೈಫಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ, ಬಟ್ ಇನ್ಯಾವತ್ತೂ ನಾನು ತಿನ್ನಲೇಬಾರ್ದು ಅನ್ನೋ ಥರ ಅವರು ಮಾಡಿಬಿಟ್ರು. ಯಾಕಂತ ಹೇಳಿದ್ರೆ ಅದು ಬೆಂದೇ ಇರಲಿಲ್ಲ, ಬ್ಲೆಡ್ ಎಲ್ಲ ಹಂಗಂಗೆ ಇತ್ತು. ಸೊ ನನಗಂತೂ ನೋಡಿ ಬೇಜಾರಾಗೋಯಿತು. ಫಸ್ಟ್ ಪೀಸಲ್ಲಿ ಓಕೆ, ಅದು ಚಿಕ್ಕದ ಪೀಸ್ ಇದ್ದಿದ್ದರಿಂದ ಏನೂ ಅನ್ನಿಸ್ಲಿಲ್ಲ, ಅಷ್ಟು ಗೊತ್ತಾಗಲಿಲ್ಲ. ಇನ್ನೊಂದು ಸಲ ನಾನು ತೊಗೊಂಡಾಗ ಅದು ನನಗೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ, ಬೆಂದಿರಲಿಲ್ಲ. ಹಾಗೆ ಮಸಾಲೆನೂ ಕೂಡ ಅಷ್ಟೇನು ಅದಕ್ಕೆ ಹಿಡ್ದಿರಲಿಲ್ಲ. ಸೊ ನಾನು ಮತ್ತೆ ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ಮನೆಗೆ ಹೋಗಿ ಅಡುಗೆ ಮಾಡಬೇಕಿತ್ತು ಸಂಜೆ, ಹಾಗಾಗಿ ಬೇಗ ಹೋಗೋಣ ಅಂಥೇಳಿ ಮತ್ತೇನೋ ಟ್ರೈ ಮಾಡಲಿಲ್ಲ. ಮಸಾಲೆನ ಹಾಕಿ ನಿಮಗೆ ಅಡುಗೆನ ಮಾಡಿ ಬೇಜಾರಾಗಿದ್ದರೆ ಈ ಥರ ಸಿಂಪಲ್ಲಾಗಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಟೇಸ್ಟಿಯಾಗೂ ಇರುತ್ತೆ. ನಾನಿವತ್ತು ಜಸ್ಟ್ ಅವರೆಕಾಳನ್ನು ಯೂಸ್ ಮಾಡಿಕೊಂಡು ಲೈಟಾಗಿ ಮಸಾಲೆ ಹಾಕಿ ಸಾಂಬಾರನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇನ್ನೇನು ಅವರೆಕಾಳು ಸೀಸನ್ ಎಲ್ಲ ಮುಗಿತಾ ಬಂತು. ಸೊ ಸೀಸನ್ ಇರುವಾಗಲೇ ಹಸಿ ಕಾಳನ್ನೆಲ್ಲ ತಿಂದ್ಬಿಡ್ಬೇಕು. ಮತ್ತೆ ಈ ಹಸಿ ಕಾಳನ್ನ ತಿನ್ನೋದಕ್ಕೆ ನೆಕ್ಸ್ಟ್ ಇಯರ್ ತನಕ ವೆಯ್ಟ್ ಮಾಡಬೇಕಾಗತ್ತೆ. ಸಂಕ್ರಾಂತಿ ಹಬ್ಬ ಕಳೆದ್ಮೇಲೆ ಈ ಅವರೆಕಾಯಿ ಸೀಸನ್ ಕೂಡ ಕಡಿಮೆ ಆಗುತ್ತೆ, ಹಸಿ ಅವರೆಕಾಯಿ ಸೀಸನ್ ಕೂಡ. ಸೊ ಹಂಗಾಗಿ ನಾನು ತಂದಿದ್ದೆ, ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆ ಮಸಾಲೆ ಎಲ್ಲ ಹಾಕಿ ಮಾಡಿದ್ರೆ ಹಿಕ್ಕಿದ ಅವರೆಕಾಳು ಮಾಡಿದ್ರೇ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಸಿಪ್ಪೆನ ತೆಗಿದೇನೆ ಈ ರೀತಿ ಕಾಳಲ್ಲಿ ಮಾಡೋದೇ ಬೇರೆ ಟೇಸ್ಟ್ ಇರುತ್ತೆ. ನಾನು ಇವತ್ತು ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆಗಿರುತ್ತೆ ಅವರೆಕಾಳು ಸಾಂಬಾರು ಮುದ್ದೆ ಜೊತೆ, ಅನ್ನದ ಜೊತೆ, ಆ್ಯಂಡ್ ಇದನ್ನ ಸ್ವಲ್ಪ ತಿಕ್ಕಾಗಿ ಮಾಡಿಕೊಂಡ್ರೆ ಅದೇ ಗ್ರೇವಿ ಥರ ಆಗಿ ಚಪಾತಿ, ಪೂರಿ ಎಲ್ಲದಕ್ಕೂ ಕೂಡ ಆಗುತ್ತೆ. ಸೊ ಇವತ್ತು ತುಂಬ ಜನ ತುಂಬ ಥರ ಮಾಡ್ತಾರೆ, ಬಟ್ ಇವತ್ತು ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಆ್ಯಂಡ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾನು ಸಾಂಬಾರಿಗೆ ಬೇಕಾಗಿರುವಂತಹ ಎಲ್ಲ ರೀತಿ ತರಕಾರಿಗಳನ್ನ ಕೂಡ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಟೊಮೊಟೊನ ತೊಗೊಂಡಿದ್ದೀನಿ, ಹಾಗೆ 2 ಚಿಕ್ಕ ಗಾತ್ರದ ಈರುಳ್ಳಿ, ಹಾಗೆ ಬೆಳ್ಳುಳ್ಳಿ ಮತ್ತು ಹಸಿ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಾಗಿ ಅದು ಪ್ಯಾನು ಕಾದಾದ ನಂತರ 2ರಿಂದ 3 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಕಾದ ನಂತರ ಅದಕ್ಕೆ ನೀಟಾಗಿ ಬಾಡಿಸ್ಕೋಬೇಕಾಗುತ್ತೆ. ಟೊಮೊಟೊ ಮತ್ತು ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಬಾಡಿದ ಹಾಗೆ ಹಸಿ ತೆಂಗಿನಕಾಯಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ 1-2 ಇಂಚು ಚಕ್ಕೆ ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇದು ಫ್ರೈ ಮಾಡಿದ ಆದಮೇಲೆ ಎಲ್ಲ ತಣ್ಣಗಾದ್ಮೇಲೆ ಇದನ್ನು ನಾನು ಎತ್ಕೊಳ್ತಾ ಇದ್ದೀನಿ. ಯಾವತ್ತೂ ಅಷ್ಟೇ ನಾವು ಬಿಸಿ ಬಿಸಿಯಾಗಿರೋದನ್ನ ಮಿಕ್ಸಿ ಜಾರಲ್ಲಿ ಹಾಕಿ ಫ್ರೈ ಮಾಡ್ಕೋಬಾರ್ದು, ಗ್ರೈಂಡ್ ಮಾಡ್ಕೋಬೇಕು. ಅದೆಲ್ಲ ಆಗಿದ್ದಾದಮೇಲೆ ನಾನಿವಾಗ ಒಂದು ಕುಕ್ಕರ್ನ ಮಾಡ್ಕೋಬೋದು. ಕುಕ್ಕರ್ ಬಿಸಿಯಾದ ನಂತರ ಅದಕ್ಕೆ ಮತ್ತೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಅದಕ್ಕೆ ಈರುಳ್ಳಿ, ಟೊಮೊಟೊ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆನ ಮಾಡ್ಕೋಬೇಕು. ಒಗ್ಗರಣೆ ಆದ ನಂತರ ಸಿಪ್ಪೆ ಎಲ್ಲ ತೆಗೆದು ಸುಲಿದಿಟ್ಕೊಂಡಿರುವಂತಹ ಹಸಿ ತೊಗರಿಕಾಯಿನ
ಮಾಡ್ಕೋಬೇಕು. ನೀವು ಈ ರೀತಿಯಾಗಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರೋಂತಹ ಹಸಿ ಸ್ಮೆಲ್ ಎಲ್ಲ ಹೋಗುತ್ತೆ. ಹಸಿ ಹಾಗಾಗಿ ಮತ್ತು ನಾನು ಆವಾಗಲೇ ತೋರಿಸಿದ್ನಲ್ಲ ಮಸಾಲೆ, ಅದನ್ನೆಲ್ಲ ನಾನು ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ. ಒಂದು 2 ನಿಮಿಷ ಇದನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀರು ನೀವು ಮಸಾಲೆ ಹಸಿ ಕಾಳು ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಸಿ ಸ್ಮೆಲ್ಲೆಲ್ಲ ಹೋಗಿ ಅದು ತುಂಬಾ ಸಾಂಬಾರು. ಹಾಗಾಗಿ ಮತ್ತು ಮಸಾಲೆನ ಫ್ರೈ ಮಾಡ್ಕೊಳ್ಳುವಾಗ ನೀರನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಡಿ. ಒಂದು 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಕುದಿ ಬರೋ ತನಕ ಒಂದು 2 ನಿಮಿಷ ಅದನ್ನು ಬೇಯಿಸ್ಕೋಬೇಕು. ಅದಾದಮೇಲೆ ಇದಕ್ಕೆ ನಾನಿಲ್ಲಿ ನಾನು ಯಾವಾಗಲೂ ಹೇಳ್ತೀನಿ, ಖಾರದ ಪುಡಿನ ನಿಮ್ಮ ರುಚಿಗೆ ಅನುಸಾರವಾಗಿ ನೀವು ಹಾಕೋಬೇಕಾಗತ್ತೆ. ಬೇಕು ಅಂದರೆ ಹೆಚ್ಚು ಕಡಿಮೆ ಮಾಡ್ಕೋಬೋದು ಖಾರದ ಪುಡಿನ. ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡಿದ್ದು ಆದಮೇಲೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಯಾವಾಗಲೂ ಅಷ್ಟೇ, ನೀವು ತರಕಾರಿ ಏನೂ ಹಾಕಿಲ್ಲ, ಬೇಳೆ ಏನೂ ಹಾಕಿಲ್ಲ ಅಂತ ಹೇಳಿದಾಗ ಜಾಸ್ತಿ ನೀರನ್ನು ಹಾಕ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ಚೆನ್ನಾಗಾಗಲ್ಲ. ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಂಡು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಈ ರೀತಿಯಾಗಿ ಹದದಲ್ಲಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಂಡು ಬೇಯಿಸ್ಕೊಂಡ್ರೆ ಆಯಿತು. ಉಪ್ಪನ್ನು ಅಷ್ಟೇ ನಿಮ್ಮ ರುಚಿಗೆ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಎಲ್ಲನೂ ಹಾಕಿದ ಆದಮೇಲೆ ಲಿಡ್ನ ಕೊಂಡ್ರೆ ಸಾಕು, ತುಂಬಾ ರುಚಿಯಾಗಿರುವಂತಹ ಸಾಂಬಾರು ರೆಡಿ ಆಗುತ್ತೆ. 2 ವಿಷಲ್ ಖಂಡಿತವಾಗ್ಲೂ ಬರೆಸ್ಕೊಳ್ಳಿ, ಯಾಕಂತ ಹೇಳಿದ್ರೆ ಸಿಪ್ಪೆ ಸಮೇತ ನಾವು ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ನಾನಿಲ್ಲಿ ಸಾಂಬಾರ್ಗೆ ಮುದ್ದೆ ತುಂಬಾ ಅದೇ ಸಾಂಬಾರು ಸ್ವಲ್ಪ ನೀರನ್ನು ಕಡಿಮೆ ಹಾಕ್ಕೊಂಡು ಗ್ರೇವಿ ಹಾಕಿ ಕೂಡ ತಗೋಬೋದು. ತುಂಬಾ ಜೊತೆ ಮಾಡ್ಕೊಂಡಿದ್ದೀನಿ. ಅಷ್ಟರಲ್ಲಿ ಮುದ್ದೆ ಕೂಡ ಹೋಗಿ ತಣ್ಣಗಾಗಿತ್ತು. ನೋಡ್ತಾ ತುಂಬಾ ಚೆನ್ನಾಗಿತ್ತು. ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಕಡಿಮೆ ಮಸಾಲೆನ ಯೂಸ್ ಮಾಡಿ ಈ ರೀತಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ನೀವು ಇದನ್ನೊಂದ್ಸಲ ಟ್ರೈ ಮಾಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಅವರೆಕಾಳು ಬಿಟ್ಟು ಇದ್ರ ಜೊತೆ ಬೇರೆ ಎಷ್ಟು ಚೆನ್ನಾಗಿತ್ತು ಅಂದರೆ ಮುದ್ದೆ ಜೊತೆ ತಿಂತಾ ಇದ್ರೆ ನಿಜವಾಗ್ಲೂ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ನಾನಿವತ್ತು ಬೆಳಿಗ್ಗೆಗೆ ನೀರು ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅಕ್ಕಿನ ಕೂಡ 2ರಿಂದ 3 ನಿಮಗೆ ಯಾವ ರೈಸ್ ಬೇಕು ಅದನ್ನು ನೀವು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ರೆಡ್ ರೈಸೇ ಯೂಸ್ ಮಾಡಿದ್ದೀನಿ. ನೀವು ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ತುಂಬಾ ನಾನು ದೋಸೆ ಮಾಡೋಣ ಅಂತ ಹೇಳಿ, ಅಂದರೆ ನೀರು ದೋಸೆಗೆ ಅಂತ ಹೇಳಿ ರಾತ್ರಿ ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇದಾಗಿತ್ತು. ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಐ ಹೋಪ್ ನಿಮಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗ್ತಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಕೊಡಿ. ನಾನು ಯಾವ ವಿಡಿಯೋ ಹಾಕಿದ್ರೂ ಕೂಡ ನೋಡ್ಬೋದು.